ಹೆವಿ ಫಾಗ್ ಉಂಟು, ಏನ್ ಸಹ ಕಾಣ್ತಿಲ್ಲ ನೋಡಿ. ಆಫ್ ರೋಡಿಂಗ್ ಗೈಸ್, ಆಫ್ ರೋಡಿಂಗ್. ದಿಸ್ ಇಸ್ ಮಾರ್ವೆಲಸ್, ದಿಸ್ ಇಸ್ ಮೈ ದಾಡಿ. ನೋಡಿ ಬೈಕ್ ಎಲ್ಲ ಬರ್ತುಂಟು. ಓ ಮೈ ಗಾಡ್, ನೋಡಿ ನೋಡಿ, ಇದು ರಕ್ಷಿ ಶೆಟ್ಟಿ ಜಾಗ. ರಕ್ಷಿ ಶೆಟ್ಟಿ ಜಾಗ ನೋಡಿ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಿನ್ನೆದು ಲಾಸ್ಟ್ ಬ್ಲಾಗ್ ನೀವೆಲ್ಲ ನೋಡಿರ್ಬೋದು. ಅದರಲ್ಲಿ ಗಂಗಾಡಿಕಲ್ ಟ್ರೆಕ್ಕಿಂಗ್ ಇದೆಲ್ಲ ನಾವು ಕವರ್ ಮಾಡಿದ್ವಿ. ಸೊ ಗಂಗಾಡಿಕಲ್ ಟ್ರೆಕ್ಕಿಂಗ್ ಮುಗಿಸಿ ಊಟ ಎಲ್ಲ ಮಾಡಿ ಸಂಜೆ ಹೊತ್ತಿಗೆ ಮತ್ತೆ ಸ್ಟೇ ಆಗಲಿಕ್ಕೆ ನೈಟ್ ಎಲ್ಲ ನಾವೆಲ್ಲ ಹೋಮ್ ಸ್ಟೇ ಒಂದು ಬುಕ್ ಮಾಡಿದ್ವಿ. ಹಿಂದೆ ಒಂದು ಕಾಣ್ತುಂಟಲ್ಲ, ಇದೇ ನಾವು ಬುಕ್ ಮಾಡಿರೋ ಹೋಮ್ ಸ್ಟೇ. ಇದೇ ಹೋಮ್ ಸ್ಟೇ ಗೈಸ್. ನೋಡಿ, ಸುತ್ತ ಫುಲ್ಲು ನೇಚರ್ ಇದೆ. ಇಲ್ಲಿ ಒಂದು ರೂಮ್ ಇದೆ, ಮತ್ತೆ ಮೇಲೆ ಒಂದು ರೂಮ್ಸ್ ಇದೆ, ಮತ್ತೆ ಇದರ ಬ್ಯಾಕ್ ಸೈಡ್ ಅಲ್ಲಿ ರೂಮ್ಸ್ ಇದೆ. ಎಲ್ಲ ಸಹ ಮಲಗಿದ್ದಾರೆ ಗೈಸ್. ಈಗ ನಾನೊಬ್ಬನೇ ಆಚೀಚೆ ತಿರುಗಾಡಿ ವಿಡಿಯೋ ಎಲ್ಲ ಮಾಡ್ತಿದ್ದೇನೆ. ಈಗ ನೋಡುವ, ಒಳಗೆ ಹೋಗುವ. ಅವರು ಮಲಗಿದ ಸಹ ತೋರಿಸ್ತೇನೆ ನಿಮಗೆ. ಎಲ್ಲರೂ ಸಹ ಮಲಗಿದ್ದಾರೆ, ಎದ್ದೇಳುತ್ತಿಲ್ಲ ಒಬ್ಬರು ಸಹ. ನೋಡಿ ಗೈಸ್, ಇವ ಮಲಗಿದ ಆಂಗಲ್ ನೋಡಿ. ಒಂದು ಕಾಲ ಆ ಬೆಡ್ಡಲ್ಲಿ, ಒಂದು ಕಾಲ ಈ ಬೆಡ್ಡಲ್ಲಿ. ಇನ್ನು ಬ್ಯಾಕ್ ಸೈಡ್ ಅಲ್ಲಿ ಇಬ್ಬರಿದ್ದಾರೆ, ನೋಡುವ. ಅವರು ಸಹ ನೋಡುವ ಮಲಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ನೋಡುವ. ಇವಾಗ ಚಾ ಎಲ್ಲ ಬೇಕಾಗಿದೆ. ಇಲ್ಲಿ ನೋಡಿ, ಚೇತನ್ ಮಲಗಿದ್ದಾನೆ. ಸ್ವಲ್ಪ ಎದ್ದಿದ್ದಾನೆ. ಆ ಕೋಣೆಯಲ್ಲಿ ಒಬ್ಬರು ಸಹ ಎದ್ದೇಳಿಲ್ಲ. ಇಲ್ಲಿ ಎದ್ದಿದ್ದಾರೆ. ಅತ್ತಲ್ಲಿ ಎದ್ದು ಅನ್ಲೋಡ್ ಮಾಡ್ಲಿಕ್ಕೆ ಹೋದ. ಅತ್ತಲ್ಲಿ ನೋಡಿ ಮಲಗುದ ಮತ್ತೆ. 1 hour later. ಹೇಳುವಾಗೆ ಕಾಣ್ತಿಲ್ಲ. ಇವತ್ತು ಒಂದು 10 ಗಂಟೆ ತನಕ ಮಲಗ್ತಾರ ಅಂತ. ಆಗ ಅಷ್ಟರೊಳಗೆ ಏನು ಮಾಡುದು? ಈಗ ಇವರು ಮಲಗಿದ ಎದ್ದೇಳ್ತಾರಲ್ಲ, ಅಷ್ಟರೊಳಗೆ ನನ್ನದು ನಿನ್ನೆದೊಂದು ಎಡಿಟಿಂಗ್ ಎಲ್ಲ ಉಂಟು, ಅದೆಲ್ಲ ಮಾಡಿ ಮುಗಿಸ್ಬೇಕು. ಇದು ನೋಡಿ, ಇದೇ ನಮ್ಮ ರಕ್ತ ಹೀರುದು. ಟ್ರಕ್ಕಿಂಗ್ ಅಲ್ಲಿ ನಿನ್ನೆ ನನ್ನದು ರಕ್ತ ಹೀರಿತು. ಈಗ ಮತ್ತೆ ಎಡಿಟಿಂಗ್ ಮಾಡ್ತಿದ್ದೆ, ಬಂದು ಕಾರ್ಲಲ್ಲಿ ಕೂತಿದೆ ನೋಡಿ. ದಿಸ್ ಇಸ್ ದ ಫ್ರಕಿಂಗ್ ಬಾಸ್ಟರ್ಡ್. ಇದನ್ನು ಪಾರ್ಲೇಜಿ ತೊಟ್ಟೆಯಲ್ಲಿ ಕ್ಯಾಪ್ಚರ್ ಮಾಡಿ ಆಚೆ ಹಾಕುವ. ಬಾಯ್ ಬಾಯ್ ಯು ಲಿಟಲ್ ಮೋನ್ಸ್ಟರ್. ಗೈಸ್, ಈಗ ಟೈಮ್ 10:30 ಆಯಿತು. ನಾವು ಈಗ ಚೆಕ್ಔಟ್ ಮಾಡ್ತಿದ್ದೇವೆ ನಮ್ಮ ಹೋಮ್ ಸ್ಟೇಯಿಂದ. ಇವತ್ತಿನ ಪ್ಲ್ಯಾನ್, ಇವತ್ತು ಜೀಪ್ ರೈಡ್ ಉಂಟು. ಸೊ ಈಗ ನೆಕ್ಸ್ಟ್ ಸ್ಪಾಟ್ ಜೀಪ್ ರೈಡಿಗೆ ನೋಡಿ. ಅವರ್ಸ್ ಬರ್ತಿದ್ದಾರೆ, ಈಗ ಹೋಗೋದು. ಈಗ ಜೀಪ್ ರೈಡ್ ಮಾಡಿ ಅಲ್ಲಿ ಸಹ ಶೂಟ್ ಮಾಡ್ತೇನೆ ಗೈಸ್, ನಿಮಗೆ ತೋರಿಸ್ತೇನೆ. ಬಾಯ್ ಬಾಯ್. A few moments later. ಗೈಸ್, ನಮ್ಮ ಜೀಪ್ ರೈಡ್ ಮೈದಾಡಿ ಮತ್ತು ಕ್ಯಾತನ್ ಮ್ಯಾಕಿಗೆ ರೆಡಿ ಆಗಿದ್ದಾರೆ. ಎಲ್ಲ ಕೂತಿದ್ದಾರೆ ಒಳಗೆ. ಏ ಗಾಯ್ಸ್, ಎಕ್ಸೈಟೆಡಾ ಅಕ್ಷಯ್? ಎಕ್ಸೈಟೆಡಾ? 5 minutes later. ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಟ್ರಕ್ಕಿಂಗ್ ಅಲ್ಲ, ಸಾರಿ, ಆಫ್ ರೋಡಿಂಗ್. ಆಫ್ ರೋಡ್ ಸ್ಟಾರ್ಟ್ ಆಯಿತು. ಆಫ್ ರೋಡಿಂಗ್ ಗೈಸ್, ಆಫ್ ರೋಡಿಂಗ್. ದಿಸ್ ಇಸ್ ಮಾರ್ವೆಲಸ್, ದಿಸ್ ಇಸ್ ಮೈ ದಾಡಿ. ನೋಡಿ ಗೈಸ್, ಬೈಕರ್ಸ್ ಎಲ್ಲ ಇದ್ದಾರೆ. ಬೈಕರ್ಸ್ ನಂದು ಎಲ್ಲಿ ಅದ? ಮೈದಾಡಿ ಜಬಗೆ ತೂಕ ಗೈಸ್. ಹೆವಿ ಜೀಪ್ ರೈಡಿಂಗ್. ನೋಡಿ ಗೈಸ್, ಇದೊಂದು ಎಕ್ಸ್ಟ್ರಾ ಮೆಂಬರ್. ಇದು ಆಫ್ ರೋಡ್ ಮಾಡಿ ಬಂದದ್ದು. ಆಫ್ ರೋಡಿಂಗ್ ಮಾಡಿ ಬಂದದ್ದು. ಇದು ಬಚ್ಚಿದೆ ಅದಕ್ಕೆ. 4 wheel 5 wheel drive. ಫಾಗ್ ಕ್ಲಿಯರ್ ಆಗ್ತುಂಟು, ನೋಡ್ಬೋದು. ಮೈದಾಡಿ, ಬ್ಯೂಟಿ ಆಫ್ ಮೈದಾಡಿ.
ನೋಡಿ ಅಲ್ಲೆಲ್ಲ ಬೈಕರ್ಸ್ ಎಲ್ಲ ಬಂದಿದ್ದಾರೆ. ಅದು ಒಂದು ಹೋಮ್ ಸ್ಟೇ ಅಲ್ಲಿ. ಅದು ನಮ್ಮ ಇವರು ಶಿವು, ನಮ್ಮ ಜೀಪ್ ಡ್ರೈವರ್ ಇದು ಫ್ರೆಂಡ್ ಇದೆ. 2000 years later. ಈಗ ಮೈದಾಡಿಗೆ ಆಯ್ತು, ವ್ಯೂ ಎಲ್ಲ ನೋಡಿ ಆಯ್ತು. ಈಗ ರಾಣಿಜೇರಿಗೆ ಹೋಗ್ತಿದ್ದೇವೆ. ತುಂಬಾ ಜನ ಬೈಕರ್ಸ್ ಇದ್ದಾರೆ, ನೋಡ್ಬೋದು ಅಲ್ಲಿ ಬೈಕ್ಸ್ ಎಲ್ಲ ತುಂಬಾ ಉಂಟು. ತುಂಬಾ ಜನ ಬರ್ತಾರೆ ಇಲ್ಲಿ ದಿವಸ. ಮಸ್ಟ್ ವಿಸಿಟ್ ಪ್ಲೇಸ್ ಗೈಸ್ ಮೈದಾಡಿ, ರಾಣಿಜೇರಿ ಎಲ್ಲ ದಿವಸ ಬರ್ಬೋದು. ಫ್ರೆಂಡ್ಸ್ ಒಟ್ಟಿಗೆ ಎಂಜಾಯ್ ಮಾಡ್ಬೋದು. ಏರು ಮಾಸ ಏರುವ ಚಿರತಂಡ ಚಿರತೆ ಕುದುರೆ ಮುಖಡ ಉಂಟು ಅಂದೆ. ಕುದುರೆ ಮುಖಡ ಪಿಟಿ ಉಂಟು, ಚಿರತೆ ಉಂಟು, ಆನೆ ಉಂಟು. ಇಂಕೆ ಮತ್ತೆ ಮೂಲ ಆಗಲ್ಲ ತೋಟ ಟೈಪ್ ಉಂಟು. ಬಯ ಬರ್ತಾನೆ ತೋಟ ಟೈಪ್ ಪೂರ ಇಂಕೆ ಬರುದಲ್ಲ ಪ್ರಾಬ್ಲಮ್. A few minutes later. ರಾಣಿಜೇರಿ ಆಫ್ ರೋಡ್ ಸ್ಟಾರ್ಟ್. 4 wheel ಹಾಕಿದ್ರು. 4 wheel ಹೈ ಒಂದು ಲೋ ಪಾಡಿ ಸ್ಟಾರ್ಟ್ ಆಫ್ ರೋಡ್. ಸರಿ ಈಗ 100 ಮೀಟರ್ ನಾವು ನಡ್ಕೊಂಡು ಹೋಗ್ಬೋದು. ಇಳಿಯುವ ಚೀಪ್ ರೈಡ್ ಆಫ್ ರೋಡಿಂಗ್ ಆಯ್ತು. ಈಗ ಸ್ವಲ್ಪ ವಾಕ್ ಮಾಡುವ. ಇವನ ಕುಂಡೆಯಲ್ಲಿ ಪಸೆ ಬಂದಿದೆ ಗೈಸ್. ಯಶ್ವಿನಿದು ನೋಡುವ ಏನಾಗಿದೆ. ಸೇಮೆ ದೊಡ್ಡ ದೋಸೆ ಎಲ್ಲ ಬಂದಿದೆ. ನೋಡುವ ಈಗ 100 ಮೀಟರ್ಸ್ ವಾಕ್ ಮಾಡಿ ನಾವು ರಾಣಿಜೇರಿಗೆ ಹೋಗುವ. ಈಗ ಯಾಕೆ ವಾಕ್ ಮಾಡುದು ಅಂದ್ರೆ ಅಲ್ಲಿ ಪೊಲೀಸ್ ಅವರು ಇದ್ದಾರೆ ಅಂತ. ಅವರು ಮತ್ತೆ ಜೀಪ್ ಇವರಿಗೆ ಫೈನ್ ಹಾಕ್ತಾರೆ. ಸೊ ನಾವು ಈಗ ಸ್ವಲ್ಪ 100 ಮೀಟರ್ಸ್ ನಡೆಯುವ ಅಂತ ಹೇಳಿದ್ರು, ಅದಕ್ಕೆ ನಾವು ನಡೀತಿದ್ದೇವೆ. ಕೆಸರು ನೋಡಿ ಗೈಸ್, ಕೆಸರುಗೋಡಿ. ನಮ್ಮದೊಂದು ಆನೆ ಬೀಳಿಕತ್ತು ಈಗ. ಓ ದೇವಾ, ಇವೊಂದು ಕೆಸರಲ್ಲಿ ಬೀಳ್ತಿದ್ರೆ ಒಳ್ಳೆ ಕಂಟೆಂಟ್ ಆಗ್ತಿತ್ತು. ಹೇಗಾಯ್ತು ಅಶ್ವಿನ್? ತುಂಬ ಜನ ಇದ್ದಾರೆ, ಬೈಕ್, ಕಾರ್, ಜೀಪ್. ಒಂದು ಟೆಂಪಲ್ಸ್ ಉಂಟು, ಕಾಲಭೈರವ ಸ್ವಾಮಿ ದೇವಸ್ಥಾನ. ಫುಲ್ಲು ಕೆಸರಾಗಿದೆ, ಆದರೂ ಸಹ ಬೈಕರ್ಸ್ ನೋಡಿ ಯಾವ ರೀತಿ ಬರ್ತಿದ್ದಾರೆ ಅಂತ. ಕಮಾನ್ ಬ್ರೋ, ಕಮಾನ್. ಗೈಸ್ ನೋಡಿ ಬೈಕರ್ ಈಗ ಮೇಲೆ ಬರ್ತಿದ್ದಾರೆ, ನೋಡಿ ಹೇಗೆ ಬರ್ತಾರೆ ಅಂತ. ಎಸ್ 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 ಎಸ್. ಬೈಕರ್ ಕಮಾನ್ ಬ್ರೋ, ಈಗ ನಮ್ಮ ಜೀಪ್ ತರ್ತಾರೆ. ಶಿಟ್. A few minutes later. ನಮ್ಮ ಜೀಪ್ ಬರ್ತುಂಟು. ಬತ್ತ ಮೊಟ್ಟು ಕುಡ್ಬಿ ಅಲ್ಲಿ. Let's go. 5 minutes later. ಒಂದೇ ನಿಮಿಷನಾ? ఫుల్ బలం దుర్గమన్నది కోని సాది మాత కోటೆ పోపుನ ಸಾದಿ ನಡ್ಕೊಂಡ್ పోಪುನ ಆ ಕೋಟೆ ದಾಂಟದಲ್ಲಿ ತಿತ್ತ ಅಂಚ ಸೈಡ್ ಪೋಂಡ ಅಲ್ಪ ಒಂಜಿ ಕುದುರೆ ಪೋಪುನ ಸಾದಿ ಉಂಡು. ಅಂಚಿ ರಡ್ಡು ಗುಡ್ಡೆ ದಾಂಟದ ಪೋಂಡ ಚಾರ್ ಮಾಡಿ ಐದು ಬಕ್ಕದ ನಡುಟು ಒಂಜಿ ಬಂಡ ಜಫಾಲ್ಸ್ ಬರ್ಪುಂಡು. ಆ ಬಂಡ ಜಫಾಲ್ಸ್ ಗೆ ನಮಕ್ ಮುಲ್ಪ ನಡ್ಕೊಂಡ್ ಪೋಲಿ 2 ಕಿಲೋಮೀಟರ್ ನಡ್ಕೊಂಡ್ ಪೋಡು. 2 ಕಿಲೋಮೀಟರ್ ಅವು ಬತ್ತ ಕೋಟೆ ಪೋಪುನ ಸಾದಿಲ್ ಪೂರ ಕೋಟೆ ಪೋಪುನ ಸಾದಿ ಟೂರಿಸ್ಟ್ ಪೋಲಿ ಆನ್ಲೈನ್ ಬುಕ್ಕಿಂಗ್ ಇಪ್ಪುಂಡು. ಆನ್ಲೈನ್ ಮಾಡ್ಕೊಂಡು ಪರ್ಯಟಕ ಗೊತ್ತೋಜು ನಾನು ಸೀಸನ್ ಟೈಮ್ ಪೋಂದು
ಹಾ ಟೂರಿಸ್ಟ್ ಮಸ್ತ್ ಬರ್ತಾರೆ. ಬಳ್ಳರಾಯನ ಗುಡಿ ಪುನಃ ಡಿಸ್ಟೆನ್ಸ್ ಬೇಕಾದ್ರೆ ಅಟ್ಯಾಕ್ ಮಾಡ್ಕೊಂಡ ಟೈಮ್ ಅಲ್ಲಿ ಸೇಫ್ ಅವರಿಗೋಸ್ಕರ ಕಣ್ಣನ ಬಿಡ್ದು ಬೇಕಾದ್ರೆ ಪೂಜೆ ಮಾಡೋ ಕಾರಣಕ್ಕೋಸ್ಕರ ಅಲ್ಲಿ ಮುಕ್ತಿ ಬಿಡ್ದು ಸೂಸೈಡ್ ಮಾಡ್ತಾನ. ಗೈಸ್ ವ್ಯೂ ನೋಡಿ, ಮಸ್ಟ್ ವಿಸಿಟ್ ಪ್ಲೇಸ್ ರಾಣಿಜೇರಿ. ಫುಲ್ ಕ್ಲೌಡ್ಸ್ ಅಲ್ಲಿ ಇದ್ದಾಗೆ ಫೀಲ್ ಆಗ್ತದೆ ನೋಡಿ. ಆಸಮ್ ಗೈಸ್, ಆಸಮ್. ಅಲ್ಲಿ ಮೈದಾಡಿ ಮತ್ತು ರಾಣಿಜಾರಿ ಹತ್ತಿರ ಇರುವ ಪ್ಲೇಸ್. ರಾಣಿಜಾರಿ ಅಂತ ಹೆಸರು ಬಂದದ್ದು ನಮ್ಮ ಶಿವಬಾಯಿ ಹೇಳಿದ ಹಾಗೆ, ಜೀಪಿನ ಡ್ರೈವರ್ ಹೇಳಿದ ಹಾಗೆ ರಾಣಿ ಸುಸೈಡ್ ಮಾಡಿದ ಪಾಯಿಂಟ್ ಅದು. ಅಲ್ಲಿ ಫಾಗ್ ಎಲ್ಲ ಕವರ್ ಆಗಿದ್ದ ಬೆಟ್ಟ ಇತ್ತಲ್ಲ ಅಲ್ಲಿ. ಸೊ ಅದು ರಾಣಿ ಸುಸೈಡ್ ಮಾಡಿದ ಜಾಗ ಅಂತ, ಅದಕ್ಕೆ ರಾಣಿಜಾರಿ ಅಂತ ಹೆಸರು ಬಂದದ್ದು. ನಿನ್ನೆ ಅಷ್ಟು ಕಷ್ಟಪಟ್ಟು ಸಹ ನಮಗೆ ವ್ಯೂ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಬಟ್ ಇವತ್ತಿದ ವ್ಯೂ ಒಂದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಉಂಟು ಇಲ್ಲಿ ಬಂದಿದ್ದಕ್ಕೆ. ನೋಡುವ, ನನ್ನ ಬಾಯ್ಸ್ ಹತ್ರ ಕೇಳುವ ಹೇಗಾಗಿದೆ ಅಂತ. ಚರಣ್, ಹೇಗಾಯ್ತು ಎಕ್ಸ್ಪೀರಿಯನ್ಸ್ ರಾಣಿಜಾರಿ? ಸೂಪರ್, ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೂಪರ್ ಆಯ್ತಾ? ಸೂಪರ್, ಸ್ಯಾಟಿಸ್ಫೈಡ್? ಫುಲ್ ಸ್ಯಾಟಿಸ್ಫೈಡ್. ನಿಮಗೋಸ್ಕರ ಒಂದು ಒಳ್ಳೆ ವ್ಯೂ ತೋರಿಸ್ಬೇಕಂತಿದ್ವಿ, ಮತ್ತೆ ಇದೆಲ್ಲ ಫಾಗ್ ಅಲ್ಲಿ ಕವರ್ ಆಗಿದೆ. ಅದು ತೆಗ್ದಿದೆಯಲ್ಲ, ಒಳ್ಳೆ ಆಗಿದೆ ಅಲ್ಲ. ನೆಕ್ಸ್ಟ್ ಟೈಮ್ ನಾವು ಅಲ್ಲಿ ಹೋಗ್ಬೇಕು, ಫೋರ್ಟ್ಗೆ. ಬಲರಾಯ ಫೋರ್ಟ್, ವಿ ಶುಡ್ ವಿಸಿಟ್ ದೇರ್. ಈಗ ಅತುಲ್ ಹತ್ರ ಕೇಳುವ ಎಕ್ಸ್ಪೀರಿಯನ್ಸ್ ಹೇಗಾಗಿದೆ ಅಂತ. ಅತುಲ್, ರಾಣಿಜಾರಿ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ. ನಂಗೆ ಆ ಗುಂಡಿಂದ ನೋಡ್ಬೇಕಂತ ಒಂದು ಆಸೆ. ಆರ್ಬೇಕಂತ ಮತ್ತೆ ಇನ್ನು ಟೈಮ್ ಉಂಟು. ಮತ್ತೆ ಏನಾದ್ರೂ ಹಾಗೆ ಏನೋ ಸಮಸ್ಯೆ ಆದ್ರೆ ಹೀಗೆ ಆರುದು. ಮತ್ತೆ ನೋಡಿದೆ ಕೆಳಗೆ, ಸೂಪರ್ ಆಯ್ತು. ರಾಣಿಜಾರಿ ಟ್ರಕ್ಕಿಂಗ್ ಆಗಿ, ಜೀಪ್ ರೈಡ್ ಆಗಿ ನಾವೀಗ ವಾಪಸ್ ಹೋಗ್ತಿದ್ದೇವೆ. ಈಗ ಊಟ ಮಾಡ್ಲಿಕ್ಕೆ ಹೋಗುದು. ಊಟ ಮಾಡ್ಲಿಕ್ಕೆ ರಮೇಶ್ ಅಣ್ಣನ ಹೋಟೆಲ್, ಹೋಟೆಲ್ಗೆ ಹೋಗ್ತಿದ್ದೇವೆ ಬಿರಿಯಾನಿ ತಿನ್ಲಿಕ್ಕೆ. ಲೆಟ್ಸ್ ಗೋ. ಗೈಸ್, ನಾವೀಗ ಉದಯ ಅಣ್ಣನ ಹೋಟೆಲ್ಗೆ ಬಂದಿದ್ದೇವೆ ನೋಡಿ, ಉದಯ ಚಂದ್ರ. ಇಲ್ಲಿಗ ಬಿರಿಯಾನಿ ಸಿಗ್ತದಂತೆ, ಹಾಗೆ ಇಲ್ಲಿ ಬಿರಿಯಾನಿ ತಿನ್ಲಿ. ಗೈಸ್, ಹೋಟೆಲ್ ಫುಲ್ ಪ್ಯಾಕ್ ಆಗಿದೆ. ನಾವೀಗ ಬಿರಿಯಾನಿ ಮತ್ತು ಗೀ ರೈಸ್ ಆರ್ಡರ್ ಮಾಡ್ಬೇಕಂತಿದ್ದೇವೆ. ಮತ್ತೆ ನೋಡ್ಬೇಕು ಅವ್ರು ಏನು ಆರ್ಡರ್ ಮಾಡ್ತಾರೆ ಅಂತ. ಗೈಸ್, ಫಸ್ಟ್ ಬೊಂಡ ಜ್ಯೂಸ್ ಆರ್ಡರ್ ಮಾಡಿದ್ರು, ಬಿರಿಯಾನಿ ಬಂತು. ಬಿರಿಯಾನಿ 1 hour later. ಗೈಸ್, ನಮ್ಮದು ಊಟ ಎಲ್ಲ ಆಯ್ತು. ಈಗ ನಾವು ರೂಮಿಗೆ ನಡ್ಕೊಂಡು ಹೋಗ್ತಿದ್ದೇವೆ. ಸೊ ಈ ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನಿಸ್ತೇನೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.